ಶ್ರೀ ಗುರುಭ್ಯೋ ನಮಃ. ಏನಾಯ್ತು, ಭಾಗಣ್ಣ ಆದೋನಿಯಲ್ಲಿ ಉಳ್ಕೊಂಡಿದ್ದ. ವಿಜಯದಾಸರಿಗೆ ಎಕ್ಸ್ಪೆಕ್ಟ್ ಮಾಡಿಕೊಂಡು ವಿಜಯದಾಸರು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಅವನಿಗೆ ಬೇಜಾರಾಗಿ ವಾಪಸ್ ಹೊಟ್ಟೋಗ್ತೀನಿ ಉತ್ತಿನೂರ್ಗು ಅಂದ್ರು. ದಿವಾನ್ ತಿಮ್ಮಣ್ಣಯ್ಯ ಅವರು ಬಿಡ್ಲಿಲ್ಲ. ಇನ್ನೊಂದು ಸ್ವಲ್ಪ ದಿನ ಇರೋಣ, ಏನ್ ಮಾಡಕ್ಕಾಗತ್ತೆ, ನಮ್ಮಿಬ್ರು ಕೂಡ ನಮ್ಗಿಷ್ಟ ಇಲ್ದೇ ಇರೋ ಪ್ರೊಫೆಷನಲ್ಲೇ ಭಗವಂತ ಇಟ್ಬಿಟ್ಟಿದ್ದಾನೆ. ದಿವಾನ್ ತಿಮ್ಮಣ್ಣಯ್ಯಂಗೆ ದಿವಾನ್ ಕೆಲಸ, ಅದು ಜನಗಳ ಮಧ್ಯಾಹ್ನ ಇರೋದು. ಭಾಗಣ್ಣಂಗೆ ಜ್ಯೋತಿಷ್ಯ ಹೇಳೋ ಕೆಲಸ, ಅದು ಜನ ಜನ ಜನ. ಈ ರೀತಿ ಜನ ಬರೋದು, ಕಣಿ ಕೇಳೋದು, ದುಡ್ಡು ಸುರಿದು ಸುರಿದು ಹೋಗೋದು, ಈ ರೀತಿ ಆಗ್ತಾ ಇತ್ತು. ಆಯ್ತು, ಇದು ಭಾಗಣ್ಣಂದು ಎಲ್ಲಿ ಹೋದ್ರೂ ನಡೀತಾ ಇದ್ದಿದ್ ಕೆಲಸ. ಒಂದ್ಸರಿ ಏನಾಯ್ತು, ಕ್ಷಯನಾಮ ಸಂವತ್ಸರ. ಆ ದಿನ ಜನ, ತುಂಬಾ ಜನ ಇದ್ರಂತೆ. ಭಾಗಣ್ಣ ಕೂತ್ಕೊಂಡಿದ್ದಾನೆ, ಸುತ್ತ ಭವಿಷ್ಯದ್ದು ಗ್ರಂಥಗಳನ್ನೆಲ್ಲ ರಾಶಿ ರಾಶಿ ಹಾಕೊಂಡಿದ್ದಾನೆ. ಬಂದವ್ರ ಕೈ ನೋಡಿ ಕವಡೆ ಹಾಕಿ ಗ್ರಂಥ ನೋಡ್ಬಿಟ್ಟು ಆ ವ್ಯಕ್ತಿನ ಮುಟ್ಟಿ ಏನೋ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಿದ್ದ ಭಾಗಣ್ಣ. ಆಮೇಲೆ ಭವಿಷ್ಯ ನುಡಿಯೋದು ಇಟ್ ವಾಸ್ ಅ ರೆಗ್ಯುಲರ್ ಯೂಶುವಲ್ ಏನದು ಹ್ಯಾಬಿಟ್ ಅದು. ಆದ್ರೆ ಏನಾಯ್ತು, ಭಾಗಣ್ಣ ಅವತ್ತು ಕಣ್ಣು ಮುಚ್ಚಿದ್ನಂತೆ. ಇದ್ದಕ್ಕಿದ್ದಂಗೆನೆ ಅವನ ಹುಬ್ಬುಗಳು ಗಂಟಿಡಕ್ ಶುರುವಾಯ್ತಂತೆ. ಮುಖದಲ್ಲಿ ಹೆದರಿಕೆ, ದಿಗ್ಗಂತ ಕಣ್ ತೆಗೆದು ಬಿಡ್ತಾನೆ. ಎದುರುಗಡೆ ಭವಿಷ್ಯ ತಿಳಿಯೋದಿಕ್ಕೆ ಕೂತಿದ್ನಲ್ಲ ಒಬ್ಬ ವ್ಯಕ್ತಿ, ಪಾಪ ಬಂದಿರ್ತಾರಲ್ಲ ಯಾರೋ ಕಣಿ ಹೇಳಿ ಅಂತ, ಅವ್ರನ್ನ ನೋಡ್ತಾನೆ. ಅವನ್ ಪಾಪ ಈಗ ಬಾಯಿ ಬಿಡ್ತಾನೆ ಆಗ ಬಾಯಿ ಬಿಡ್ತಾನೆ ನನ್ನ ಭವಿಷ್ಯದ ಬಗ್ಗೆ ಅಂತ ತುಂಬಾ ಇನೋಸೆಂಟ್ ಲುಕ್ ಕೊಟ್ಕೊಂಡು ನೋಡ್ತಾ ಇದ್ನಂತೆ. ಭಾಗಣ್ಣಂಗೆ ಹೆದರಿಕೆ ಆಗಕ್ ಶುರುವಾಯ್ತಂತೆ. ಯಾವ ವ್ಯಕ್ತಿಯನ್ನ ಮುಟ್ಟಿ ಕಣ್ಣು ಮುಚ್ಚಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಆ ವ್ಯಕ್ತಿದು ಪಾಸ್ಟ್ ಮತ್ತೆ ಫ್ಯೂಚರ್ ಅವನಿಗೆ ಗೊತ್ತಾಗ್ತಾ ಇತ್ತು. ಈ ದಿನ ಶಕ್ತಿ ಇಲ್ಲ, ಏನೂ ಕಾಣಿಸ್ತಾ ಇಲ್ವಂತೆ ಭಾಗಣ್ಣಂಗೆ, ಏನೂ ಹೊಳಿತಾ ಇಲ್ವಂತೆ. ಭಾಗಣ್ಣ ಚಡಚಡಾಯಿಸ್ಬಿಟ್ನಂತೆ. ಹಿಂದೆ ವೆರಿ ಬಿಗಿನಿಂಗ್ ಅಲ್ಲಿ ಉತ್ತನೂರಿಗೆ ಬಂದ್ರಲ್ಲ ಅವರು ಸಂಕಾಪುರಕ್ಕೆ, ಸಂಕಾಪುರದಿಂದ ಉತ್ತನೂರಿಗೆ ಬಂದಾಗ ಭೀಮಣ್ಣಂಗೆ ಹೇಳ್ದ, ವೆರಿ ಫಸ್ಟ್ ಭೇಟಿಲೇ ಹೇಳ್ದ ಭೀಮಣ್ಣಂಗೆ ಮೀಟಿಂಗ್ ಅಲ್ಲಿ ಏನಂತ, ಏನ್ ಭೀಮಣ್ಣ ಅವ್ರೆ ನೀವಿಲ್ಲಿ ಭಜನೆ ಕೇಳ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ, ಪಾಪ ಆ ತಾಯಿನ ಬಚ್ಚಲ್ ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ, ಆ ಹೆಣ್ಣು ಮಗಳಿಗೆ ಶೀತ ಆದ್ರೆ ಅಂತ ಹೇಳಿರ್ತಾನೆ. ಭೀಮಣ್ಣ ಅವ್ರ ವೈಫನ್ನ, ಪ್ಯಾರಲೈಸ್ ಆಗ್ಬಿಟ್ಟಿತ್ತು ಪಾಪ ಅವ್ರಿಗೆ, ಅವ್ರನ್ನ ಬಚ್ಚಲ್ ಮನೇಲಿ ಕೂಡಿಸಿ ಬಂದಿದ್ದು ಇವನಿಗೆ ಹೆಂಗ್ ಗೊತ್ತಾಯ್ತು? ಆ ಲೆವೆಲ್ ಅಲ್ಲಿ ಭಾಗಣ್ಣ ಭವಿಷ್ಯ ಹೇಳ್ತಾ ಇದ್ದಿದ್ದು ಕಣ್ಣು ಮುಂದೆ ಕಟ್ಟೋ ತರ ಇರ್ತಾ ಇತ್ತಂತೆ ಭಾಗಣ್ಣಂಗೆ. ಆದ್ರೆ ಅದರಲ್ಲಿ ಭಾಗಣ್ಣ ಏನು ಎಕ್ಸ್ಟ್ರಾ ಎಫರ್ಟ್ ಏನು ಹಾಕಿರ್ಲಿಲ್ಲ, ಯಾಕಂದ್ರೆ ಅವನಿನ್ನ ಜ್ಯೋತಿಷ್ಯನೇ ಶುರು ಮಾಡಿರ್ಲಿಲ್ಲ ಅವಾಗ ಗ್ರಂಥ ಎಲ್ಲ ಅಧ್ಯಯನ ಮಾಡೋದಿಕ್ಕೆ. ಅವನಷ್ಟಕ್ಕೆ ಅವನೇ ಅದನ್ನ ಹೇಳಿದ್ದ. ಆಮೇಲೆ ಗ್ರಂಥಗಳನ್ನ ಅಧ್ಯಯನ ಮಾಡಕ್ ಶುರು ಮಾಡಿದ್ದವನು. ಆ ಗ್ರಂಥ ಏನ್ ಹೇಳ್ತಾ ಇದೆ ಅದ್ರ ಜೊತೆಗೆ ಅವಂದು ತಪಸ್ಸಿನ ಶಕ್ತಿ ಅದನ್ನು ಸೇರಿಸ್ಬಿಟ್ಟು ಭವಿಷ್ಯ ಹೇಳ್ತಿದ್ದ. ನಡೀತಾ ಇತ್ತು, ಅವನು ಹೇಳ್ದಂಗೆ ನಡೀತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಮುಂದೆ ಏನ್ ನಡೆಯುತ್ತೆ ಅದೆಲ್ಲ ಕಣ್ಣು ಮುಂದೆ ಕಟ್ಟದಂಗೆ, ಒಳ್ಳೆ ಫಿಲಂ ಹೋದ್ರೆ ಹೆಂಗಿರುತ್ತೆ ಆ ರೀತಿ ಆಗ್ತಾ ಇತ್ತಂತೆ ಭಾಗಣ್ಣಂಗೆ. ಆದ್ರೆ ಇವತ್ತೇನಾಯ್ತು, ಆ ಶಕ್ತಿ ಯಾಕೆ ಏನು ಕಾಣಿಸ್ತಾ ಇಲ್ಲ? ಚಡಾಯಿಸ್ಬಿಟ್ಟ ಭಾಗಣ್ಣ. ಸಣ್ಣ ವಯಸ್ಸಿಗೆ ಬಂತಲ್ವಾ ವಿದ್ಯೆ ಇದು, ಇವತ್ತು ಬಿಟ್ಟೋಯ್ತಾ? ಎದುರುಗಡೆ ಕೂತಿರೋನ್ ಭವಿಷ್ಯದ ಮಾತಿರ್ಲಿ, ಮುಂದೆ ನನ್ನ ಭವಿಷ್ಯದ ಗತಿ ಏನು ಅಂತ ಅವನಿಗೆ ಯೋಚನೆ ಹಚ್ಕೋತಂತೆ. ಅಂದ್ರೆ ಭಾಗಣ್ಣ ಇಸ್ ಸೋಲಿ ಡಿಪೆಂಡೆಂಟ್ ಆನ್ ಹಿಸ್ ಇದ್ರದ ಮೇಲೆ ಅಲ್ವಾ ಭಾಗಣ್ಣ ಪಾಪ ಬದುಕ್ತಾ ಇದ್ದಿದ್ದು. ನನ್ನ ಭವಿಷ್ಯದ ಕತೆ ಏನಪ್ಪ ಹಂಗಾದ್ರೆ, ಏನಾಯ್ತು ಇವತ್ತು ನನಗೆ, ಎಲ್ಲಿ ಹೋಯ್ತಪ್ಪ ನನ್ನ ಶಕ್ತಿ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಆಯ್ತು ಕಣ್ಣು ಮುಚ್ಕೊಂಡ್ರೆ ಧ್ಯಾನ ಮಾಡಿದ್ರೆ ಬರ್ತಾ ಇಲ್ಲ ಅಲ್ವಾ, ಅವ್ರದ್ದು ಗೊತ್ತಾಗ್ತಾ ಇಲ್ವಲ್ಲ ಫ್ಯೂಚರು, ಬೇಡ. ತಕ್ಷಣ ಏನ್ ಮಾಡ್ದ, ಜ್ಯೋತಿಷ್ಯಂದು ಇನ್ನೊಂದು ಇದು ಎಕ್ಸ್ಪ್ಲನೇಷನ್, ಯಾವ್ದದು, ಕವಡೆ. ಆ ಕವಡೆ ತಗೊಂಡು ಚೆನ್ನಾಗಿ ಕುಲುಕ್ ಬಿಟ್ಟು ನೆಲದ ಮೇಲೆ ಉರುಳಿಸ್ತಾನಂತೆ. ಕವಡೆ ಏನಾಗ್ಬೇಕು, ಅದು ಒಂದು ಅಂಗಾತ ಬೀಳ್ಬೇಕು ಅಥವಾ ಬೋರ್ಲ್ ಬೀಳ್ಬೇಕು, ಉಲ್ಟಾನಾದ್ರೂ ಬೀಳ್ಬೇಕು ಅಲ್ವಾ. ಆವಾಗ ಅದ್ರ ಪ್ರಕಾರ ಅವ್ರೇನೋ ಲೆಕ್ಕ ಹಾಕ್ತಾರೆ. ಇವಾಗ ಕಾಯಿನ್ ಹಾಕ್ದಂಗೆ ಒಂದು ಹೆಡ್ ಅಥವಾ ಟೇಲ್ ಅಂತ ಹೇಳ್ತೀವಲ್ಲ, ಹಾಗೆ ಕವಡೆ ಹಾಕಿದ್ರೆ ಒಂದು ಅಂಗಾತ ಬೀಳುತ್ತೆ ಅಥವಾ ಬೋರ್ಲ್ ಬೀಳ್ಬೇಕು. ಅದ್ರ ಮೇಲೆ ಅವನೇನೋ ಲೆಕ್ಕಾಚಾರ ಮಾಡಬೇಕು. ಕಣ್ಣು ತೆಗೆದು ನೋಡ್ತಾನಂತೆ ಭಾಗಣ್ಣ, ಕವಡೆ ಉರುಳಿಸಿದ್ಮೇಲೆ ಕವಡೆ ಅಂಗಾತನೂ ಬಿದ್ದಿಲ್ವಂತೆ, ಬೋರ್ಲು ಬಿದ್ದಿಲ್ವಂತೆ, ಗೋಡೆ ತರ ನಿಂತ್ಕೊಂಡ್ಬಿಟ್ಟಿದ್ಯಂತೆ. ಇಟ್ ಈಸ್ ಅಗೇನ್ಸ್ಟ್ ದ ನೇಚರ್ ಅಲ್ವಾ, ಗ್ರಾವಿಟೇಷನ್ ಪವರ್ಗೆ ಅಗೇನ್ಸ್ಟ್ ಇದು. ಹೆಂಗೆ ಗೋಡೆ ತರ ನಿಂತ್ಕೊಂಡ್ಬಿಟ್ಟಿದೆ ಕವಡೆ. ಏನೋ ಇವಾಗ ಭಾಗಣ್ಣಂದೇ ಏನೋ ಶಕ್ತಿ ಹೊಟ್ಟೋಯ್ತಪ್ಪ, ಹ್ರಾಸ ಆಯ್ತು. ಹ್ರಾಸ ಅಂದ್ರೆ ಕಡಿಮೆ ಆಗೋಯ್ತು ಅಂತ. ಅವಂದೆಲ್ಲ ಫುಲ್ ಮಣ್ಣಕಚ್ಬಿಡ್ತು, ಅವನ್ ಶಕ್ತಿ ಏನೂ ಇಲ್ಲ, ಝೀರೋ ಅಂತಂದ್ರೆ ಅವನ್ ತಪಸ್ಸಿನ ಫಲ ಝೀರೋ ಆಯ್ತು ಅಂದ್ರೆ
ಅವನಿಗೆ ಕಣ್ಣು ಮುಚ್ಚಿದಾಗ ಧ್ಯಾನಕ್ಕೆ ಕೂತಾಗ ಅವನದು ಪಾಸ್ಟ್ ಮತ್ತೆ ಫ್ಯೂಚರು ಕಾಣಿಸ್ಕೊಳಲ್ಲ, ಬೇಡ, ದಟ್ ಈಸ್ ಓಕೆ. ಆದ್ರೆ ಕವಡೆಗಳು ಅಗೇನ್ಸ್ಟ್ ದ ಗ್ರಾವಿಟಿ, ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿ ಗೋಡೆ ತರ ನಿಂತ್ಬಿಟ್ಟಿದ್ಯಲ್ಲ, ಉಲ್ಟಾನೂ ಬೀಳ್ತಾ ಇಲ್ಲ ಸೀದಾನೂ ಬೀಳ್ತಾ ಇಲ್ವಲ್ಲ ಅದು. ಹಂಗಾರೆ ನನ್ ಶಕ್ತಿ ಬಿಡಪ್ಪ, ಭೂಮಿ ಶಕ್ತಿಗೆ ಏನಾಯ್ತು ಹಂಗಾದ್ರೆ? ಭೂಮಿಗೆ ಇಟ್ ಇಸ್ ಸಹಜ ಗುಣ, ಅದು ಪ್ರಕೃತಿಗೆ ಸಹಜ ಗುಣ. ಒಂದು ಉಲ್ಟಾ ಬೀಳ್ಬೇಕು ಅಥವಾ ಸೀದಾ ಬೀಳ್ಬೇಕು. ಪ್ರಕೃತಿ ಗುಣಕ್ಕೇನೆ ಏನಾದ್ರೂ ಆಗೋಯ್ತಾ? ಭಾಗಣ್ಣಂಗೆ ಆಗ ಲೈಟಾಗಿ ಹೊಳೆಯಕ್ ಶುರುವಾಗತ್ತಂತೆ. ಇದು ನನ್ ಶಕ್ತಿದು ಲೋಪಾನೂ ಅಲ್ಲ, ಭೂಮಿ ಪ್ರಕೃತಿಗೆ ವಿರುದ್ಧವಾಗಿರೋ ಶಕ್ತಿದು ಲೋಪಾನೂ ಅಲ್ಲ. ಆದ್ರೆ ನಮ್ಮಿಬ್ರು ಶಕ್ತಿಗೂ ಮೀರಿರೋ ಅಂತ ದೊಡ್ಡ ಶಕ್ತಿ ಯಾವುದೋ ಇಲ್ಲಿ ಬಂದಿರ್ಬೇಕು ಅಂತ ಹೇಳ್ತಾನೆ. ಏನ್ ಗೆಸ್ ಒಂದು? ಸಣ್ಣ ದೀಪ ಹಚ್ಚೋದು ಮನೇಲಿ, ಪುಟಾಣಿ ಒಂದ್ ದಿಯ. ಅದು ಹಚ್ಚಿದಾಗ ಏನಾಗುತ್ತೆ? ಕತ್ತಲು ಅನ್ನೋದು ಹೋಗುತ್ತೆ, ಡಾರ್ಕ್ನೆಸ್ ಹೋಗುತ್ತೆ. ಯಾಕಂದ್ರೆ ಆ ದೀಪ ಹಚ್ಚಿದೀವಿ ಅಂದ್ಮೇಲೆ ಸ್ವಲ್ಪನಾದ್ರೂ ಬೆಳಕು ಬರಲೇಬೇಕು ಅದರಿಂದ. ಆದ್ರೆ ಆ ಪುಟಾಣಿ ದೀಪಕ್ಕಿಂತ 1000 ಪಟ್ಟು ಜಾಸ್ತಿ ಬೆಳಕು ಕೊಡೋ ದೀಪ ಏನಾದ್ರೂ ಹಚ್ಚಿದ್ರೆ, ಹ್ಯಾಲೋಜಿನ್ ಲ್ಯಾಂಪ್ ತರದ್ ಏನಾದ್ರೂ ಹಚ್ಬಿಟ್ವಿ ಅಂದ್ರೆ, ಅವಾಗ ಏನಾಗತ್ತೆ? ಸಣ್ಣ ದೀಪ ಪಾಪ ಕಾಣಿಸೋದೇ ಇಲ್ಲ ಅಲ್ವಾ? ಈ ದೀಪದ ಜೊತೆಗೆ ಸಣ್ಣ ದೀಪ, ಇವಾಗ ರೋಡ್ ಲೈಟ್ ಒಳ್ಳೆ ಮಧ್ಯಾಹ್ನ ಟೈಮಲ್ಲಿ, ಬೆಳಿಗ್ಗೆ 6 o'clock 5:30ಗೆ ರೋಡ್ ಲೈಟ್, ಸ್ಟ್ರೀಟ್ ಲೈಟ್ ಹಾಕಿದ್ರೆ ಕಾಣತ್ತೆ. ಅದೇ ಮಠ ಮಧ್ಯಾಹ್ನ 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಸೂರ್ಯ ನೆತ್ತಿ ಮೇಲೆ ಸುಡ್ತಾ ಇದ್ದಾನೆ, ಆಗ ರೋಡ್ ಲೈಟ್ ಆನ್ ಆಗಿದ್ರೆ ನಮ್ಗೆ ಏನಾದ್ರೂ ಅದರಿಂದ ಬೆಳಕ್ ಬರುತ್ತಾ? ನಾವು ರೋಡ್ ಲೈಟ್ ನೋಡಿದ್ರೆ ಮಾತ್ರ ನಮಗ್ ಗೊತ್ತಾಗತ್ತಷ್ಟೇ, ಸ್ಟ್ರೀಟ್ ಲೈಟು, ಓ ಸ್ಟ್ರೀಟ್ ಲೈಟ್ ಆನ್ ಆಗಿದೆ, ಯಾರೂ ಆರ್ಸೇ ಇಲ್ಲ ಅಂತ. ಅದರ್ವೈಸ್ ಸ್ಟ್ರೀಟ್ ಲೈಟ್ ಇಂದ ನಮಗ್ ಬೆಳಕ್ ಕಾಣಲ್ಲ. ಯಾಕಂದ್ರೆ ಸ್ಟ್ರೀಟ್ ಲೈಟ್ಗೂ 1000 ಪಟ್ಟು ಬೆಳಕು ಕೊಡೋ ಅಂತ ಸೂರ್ಯ ಬಂದ್ಬಿಟ್ಟಿದ್ದಾನೆ. ಹೇಗೋ ಹಾಗೆ ಅವನು ಭಾಗಣ್ಣ ಹೇಳ್ತಾ ಇದ್ದಾನೆ, ನನ್ನ ಸಾಧನಾ ಶಕ್ತಿಗಿಂತ ದೊಡ್ಡ ಶಕ್ತಿ ಇಲ್ಲಿ ಬಂದಿರಬೇಕು, ಅದೇ ನಮ್ಗೆ ಅಡ್ಡ ಮಾಡ್ತಾ ಇದೆ. ಯಾವುದಾ ಶಕ್ತಿ ಹಾಗಾದ್ರೆ ಅಂತ ಭಾಗಣ್ಣ ನೆಕ್ಸ್ಟ್ ಸ್ಟೆಪ್ ಯೋಚನೆ ಮಾಡ್ತಾನೆ. ನನಗೆ ಇದುವರೆಗೂ ಏನು ಶಕ್ತಿಯನ್ನ ಸಿದ್ಧಿ ಮಾಡ್ಕೊಂಡಿದ್ದೀನಿ ಅದು ಸಾತ್ವಿಕವಾಗಿರೋದು, ಗುಡ್ನೆಸ್. ಯಾಕಂದ್ರೆ ಗಾಯತ್ರಿ ಮಂತ್ರ ಪುರಶ್ಚರಣೆಯಿಂದ ಬಂದಿರೋ ಶಕ್ತಿ ಅದು, ಜ್ಯೋತಿಷ್ಯ ಗ್ರಂಥಗಳನ್ನ ಅಧ್ಯಯನ ಮಾಡಿ ಬಂದಿರೋ ಶಕ್ತಿ ಅದು, ಮಾಟ ಮಂತ್ರ ಮಾಡಿ ಬಂದಿರೋ ಶಕ್ತಿ ಅಲ್ಲ, ತಾಮಸ ಶಕ್ತಿ ಅಲ್ಲ. ಹಾಗಾದ್ರೆ ನಾನು, ನನ್ನ ಶಕ್ತಿ ಸಾತ್ವಿಕ ಶಕ್ತಿ ಅನ್ನೋದು ಇವತ್ತು ಹೋಗ್ಬಿಟ್ಟಿದೆ, ಕಡಿಮೆ ಆಗಿದೆ ಅಂದ್ರೆ, ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಯಾವುದೋ ತಾಮಸ ಶಕ್ತಿಗಳು ಬರಕ್ ಸಾಧ್ಯ ಇಲ್ಲ. ಆ ಸಾತ್ವಿಕ ಶಕ್ತಿ ನನ್ನನ್ನ ಮೀರಿರೋ ಅಂತ ಇನ್ನ ದೊಡ್ಡ ಸಾತ್ವಿಕ ಶಕ್ತಿ ಬಂದಿದೆ ಇಲ್ಲಿ. ಹಾಗಾದ್ರೆ ಯಾವ್ದದು? ಭಾಗಣ್ಣ ಜಾಣ ಕಿಲಾಡಿ ಅವನು. ತಕ್ಷಣ ಎದ್ಬಿಟ್ನಂತೆ, ಕೈ ಮುಗಿತಾ ಸುತ್ತ ಮುತ್ತ ಎಲ್ಲಾ ಕಡೆ ನೋಡ್ತಾನೆ. ಅಲ್ಲಿ ದಿವಾನ್ ತಿಮ್ಮಣ್ಣಯ್ಯ ಅವರು ಶಾಲು ಹೊದ್ಕೊಂಡು ಅರ್ಧ ಮುಖ ಮಾಡ್ಕೊಂಡು ಕೂತಿದಾರಂತೆ, ಮುಖಕ್ಕೆ ಅರ್ಧ ಮುಚ್ಕೊಂಡ್ಬಿಟ್ಟಿದ್ದಾರೆ ತಿಮ್ಮಣ್ಣಯ್ಯ ಅವರು. ಆಯ್ತಾ? ಅವರು ಈಸ್ ಇನ್ ಡಿಸ್ಗೈಸ್, ಬೇರೆ ಮಾರ್ವೇಷ ಹಾಕೊಂಡು ಬಂದ್ಬಿಟ್ಟಿದ್ದಾರೆ. ಅವರೇ ಇದ್ದಾಗ, ತಿಮ್ಮಣ್ಣಯ್ಯ ಅವ್ರು ಇದ್ದಾಗ್ಲೂ ಭವಿಷ್ಯ ಹೇಳ್ತಿದ್ನಂತೆ ಅವನು ಜನಗಳಿಗೆ. ಹಾಗಾದ್ರೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ತಿಮ್ಮಣ್ಣಯ್ಯ. ತಿಮ್ಮಣ್ಣಯ್ಯನ ಪ್ರೆಸೆನ್ಸು ನನಗಿವತ್ತು ಈ ರೀತಿ ಮಾಡಿಸ್ತಾ ಇಲ್ಲ. ಅವ್ರು ಯಾವತ್ತೂ ಹಾಗೆ ಹೇಳದೆ ಕೇಳದೆ ಬರೋರಲ್ಲ. ಯಾಕಂದ್ರೆ ಯಾರೇ ಆಗ್ಲಿ, ಇವಾಗ ಮೋದಿ ಸುಮ್ನೆ ಬೀದಿಗೆ ಬಂದ್ಬಿಡ್ತಾನ, ಬೆಂಗಳೂರಿಗೆ ಪಟ್ ಅಂತ ಬಂದಿಳ್ತಾನ, ಅವ್ನ್ ಬರಕ್ಕಿಂತ ಮುಂಚೆನೆ ತಿಂಗಳು ಮುಂಚೆ ಅನೌನ್ಸ್ ಆಗಿರುತ್ತೆ ಇಂಥ ದಿನ ಬರ್ತಾರೆ ಮೋದಿ ಅಂತ. ಅದಕ್ ಪ್ರಕಾರವಾಗಿ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇರತ್ತಲ್ವಾ? ಹಾಗೆ ಈ ರೀತಿ ದಿವಾನ್ರು ಬರ್ತಾ ಇದ್ದಾರೆ ಅಂದ್ರೆ ಹೇಳ್ದೆ ಕೇಳದೆ ಬರೋರಲ್ಲ ಅವರು. ಯಾಕಂದ್ರೆ ಅವ್ರು ಬರೋಕ್ಕಿಂತ ಮುಂಚೆ ಎಷ್ಟೋ ಪ್ರೋಟೋಕಾಲ್ಸ್ ಅನ್ನೋಂಥದ್ದು ಇರುತ್ತೆ, ಅದನ್ನೆಲ್ಲ ಅವರು ಮೀರ್ ಬಿಟ್ಟು ಬರೋ ರೀತಿ ಇಲ್ಲ ಅವರು. ಹಾಗಾದ್ರೆ ತಿಮ್ಮಣ್ಣಯ್ಯ ಅವರು ವೇಷ ಮರೆ ಮಾಚ್ಕೊಂಡು ಬಂದಿದ್ದಾರೆ ಅಂದ್ರೆ, ತಿಮ್ಮಣ್ಣಯ್ಯ ಅವ್ರನ್ನೇ ಕಂಟ್ರೋಲ್ ಮಾಡ್ತಾ ಇರೋ ಇನ್ನೊಬ್ಬ ದೊಡ್ಡ ವ್ಯಕ್ತಿ ಯಾರೋ ಇದಾನಲ್ಲ. ಹಾಗಾದ್ರೆ ಯಾರಿರ್ಬೇಕು ಅವನು? ಹಾಗಾದ್ರೆ ತಿಮ್ಮಣ್ಣಯ್ಯ ಅವ್ರ ಅಕ್ಕಪಕ್ಕ ನೋಡ್ತಾರೆ, ತಿಮ್ಮಣ್ಣಯ್ಯ ಅವ್ರದ್ದು ರೈಟ್ ಸೈಡ್ ಒಬ್ರು ವ್ಯಕ್ತಿ ನಗತಾ ಕೂತಿರ್ತಾರಂತೆ. ಅವರು ಬಾಗಣ್ಣನ್ ನೋಡ್ತಾರಂತೆ. ಅಂಗಡಿ ಕಟ್ಟೆ ಬಿಟ್ಬಿಟ್ಟು ಯಾಕಪ್ಪ ಎದ್ ಬಂದೆ, ಯಾಕೆ ನಿಲ್ಲಿಸ್ಬಿಟ್ಟೆ ಅಂತ ಕೇಳ್ತಾರಂತೆ. ಭಾಗಣ್ಣಂಗ ಆಶ್ಚರ್ಯ ಆಗೋಗುತ್ತಂತೆ. ನನ್ನ ಶಕ್ತಿ ಕೆಲ್ಸ ಮಾಡದೆ ಹೋಗಿದ್ದು ಅದು ಭಾಗಣ್ಣಂಗ್ ಮಾತ್ರ ಗೊತ್ತಲ್ವಾ? ಕಣ್ಣು ಮುಚ್ಚಿದ್ರೆ ಪಾಪ ಏನು ಕಾಣಿಸ್ತಿಲ್ಲ ಅವನ್ಗೆ. ಎದುರುಗಡೆ ವ್ಯಕ್ತಿ ಇನ್ನೋಸೆಂಟ್ ಆಗಿ ಮಿಕ ನೋಡ್ತಾ ಇದ್ದಾನೆ. ಅದು ಭಾಗಣ್ಣಂದು ಇಂಟರ್ನಲ್ ಮ್ಯಾಟರ್, ಅದು ಗುಟ್ಟು. ಅದು ಇವ್ರು ಹೆಂಗ್ ಹೇಳ್ತಾ ಇದ್ದಾರೆ, ಏನಪ್ಪಾ ಅಂಗಡಿ ಕಟ್ಟೆ ಬಿಟ್ಬಿಟ್ಟು ಯಾಕಪ್ಪ ಎದ್ಬಿಟ್ಟೆ, ನಿಲ್ಲಿಸ್ಬಿಟ್ಟಿಯೇನೋ ಅಂತ. ಅದು ಹೆಂಗ್ ಗೊತ್ತಾಯ್ತು ಅಂದ್ರೆ, ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಯಾರು ಹಾಗಾರಿ ವ್ಯಕ್ತಿ ಅಂತ ನೋಡ್ತಾನೆ. ನಗ್ತಾ ಇರೋ ಮುಖ,
ದ್ವಾದಶ ನಾಮಗಳನ್ನ ಹಾಕ್ಕೊಂಡಿರ್ತಾರೆ, ಗಂಧಾಕ್ಷತೆಗಳನ್ನ ಇಟ್ಕೊಂಡಿರ್ತಾರೆ, ಸಣ್ಣ ಅಂಗಾರ ಹಚ್ಕೊಂಡಿರ್ತಾರೆ, ಕಿವಿಲಿ ತುಳಸಿ ಇರುತ್ತೆ, ಕೊರಳಲ್ಲಿ ತುಳಸಿ ಮಾಲೆ ಹಾಕ್ಕೊಂಡಿರ್ತಾರೆ. ಏನ್ ರೂಪ ಅದು, ಏನ್ ಕತೆ, ಕಣ್ಣುಗಳಲ್ಲಿ ಏನ್ ಆಕರ್ಷಕವಾಗಿರುವಂತ ತುಂಬಾ ಚೆನ್ನಾಗಿರ್ತಾರೆ ಅಂತ ವಿಜಯದಾಸರು. ಏನ್ ತೇಜೋಮಯ ರೂಪ. ಭಾಗಣ್ಣನ ಕೈ ನಡಗಕ್ ಶುರುವಾಗ್ಬಿಡ್ತಂತೆ, ಮೈ ಎಲ್ಲ ರೋಮಾಂಚನ ಆಗ್ಬಿಡ್ತಂತೆ. ಆನಂದ ಆಶ್ಚರ್ಯದಿಂದ ಮಾತಾಡಕ್ಕೆ ಆಗ್ತಿಲ್ವಂತೆ ಅವನಿಗೆ. ಮುಗ್ದಿರೋ ಕೈಯನ್ನ ಬಿಚ್ಚಕ್ಕೆ ಆಗ್ಲಿಲ್ವಂತೆ ಅವನಿಗೆ. ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ 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 ಭಾಗಣ್ಣ ಏನ್ ಮಾಡ್ತಾನೆ, ಆ ದಿವ್ಯ ಶಕ್ತಿ ಇತ್ತಲ್ಲ ಆ ವ್ಯಕ್ತಿ, ಅವ್ರ ಹತ್ರ ಹೋಗಿ ಪಾದಕ್ಕೆ ಧಪ್ ಅಂತ ಬಿದ್ಬಿಡ್ತಾನಂತೆ. ದಿವಾಣ್ ತಿಮ್ಮಣ್ಣಯ್ಯ ಅವರು ಭಾಗಣ್ಣನ್ನ ಹಿಡಿದು ಮೇಲೆ ಕೇಳಿಸಿ ಮಾತಾಡ್ತಾರೆ ಏನಂತ, ನೀವು ನಾನು ಕಾಯ್ತಾ ಇದ್ವಲ್ಲ ಈ ಶತಮಾನದ ಮಹಾ ತಪಸ್ವಿ, ನಮ್ಮೆಲ್ಲಾರನ್ನ ಅರ್ಹತೆ ಗೊತ್ತಿದ್ದುಕೊಂಡು ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಅಂತಾನೆ ಅವತಾರ ಮಾಡಿದಾರಲ್ಲ ಶ್ರೀ ವಿದಯದಾಸ ಗುರುವರಿಯರು, ಇವರೇ ಭಾಗಣ್ಣ. ನೀವು ವೃತ್ತಿ ಅಂದ್ರೆ ಜ್ಯೋತಿಷ್ಯ ಹೇಳ್ತಾ ಇರ್ಬೇಕಾದ್ರೆ ಆಗ್ಲೇ ನೋಡ್ಬೇಕು ನಿಮ್ಮನ್ನ ಅಂತ ಇವ್ರು ಬಂದಿದ್ರು. ಅದಕ್ಕೋಸ್ಕರ ಇವ್ರು ಹೇಳಿದ್ರು ಅಂತ ಅನ್ಬಿಟ್ಟು ನಿಮಗ್ ತಿಳಿಸ್ದಂಗೆ ನಾನು ಬರಬೇಕಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಅಂತ ತಿಮ್ಮಣ್ಣಯ್ಯ ಅವರು ಕೇಳ್ತಾರಂತೆ. ವಿಜಯದಾಸರಿಗೆ ಭಾಗಣ್ಣ ಭಾರಿ ಜ್ಯೋತಿಷ್ಯ ಅಂತ ಗೊತ್ತಿತ್ತು, ಅದಕ್ಕೇನೆ ಅವನ್ ಜ್ಯೋತಿಷ್ಯ ಹೇಳಬೇಕಾದ್ರೆ ಹೋಗ್ತೀನಿ ಅಂತ ಹೇಳಿ ಬಂದಿರ್ತಾರ ಅವರು. ತಿಮ್ಮಣ್ಣಯ್ಯ ಅವ್ರು ಹೇಳಬೇಕಾದ್ರೆ ಭಾಗಣ್ಣಂಗೆ ಭಾವನೆಗಳು ಉಕ್ಕು ಬರುತ್ತಂತೆ. ಮತ್ತೊಂದ್ಸರಿ ಅವ್ರ ಪಾದದಲ್ಲಿ ಬಿದ್ದು ಗಟ್ಟಿಯಾಗಿ ಅದನ್ನ ಹಿಡ್ಕೊಂಡ್ಬಿಡ್ತಾರಂತೆ. ಅನುಗ್ರಹಿಸ್ಬಿಟ್ರಿ ದಾಸರಾಯ್ರೇ, ನಿಮ್ಮನ್ನ ನಾನು ಹುಡುಕ್ತಾ ಹುಡುಕ್ತಾ ಎಲ್ಲಿಗ್ ಬರೋದಕ್ಕೂ ಸಿದ್ಧ ಆಗಿದ್ದೆ, ನಿಮ್ ದರ್ಶನಕ್ಕೆ ಯಾವ ತ್ಯಾಗ ಮಾಡೋಕ್ಕಾದ್ರೂ ನಾನು ಸಿದ್ಧ ಆಗಿದ್ದೆ. ಕಾಶಿ ಯಾತ್ರೆ ಪುಣ್ಯ ಈ ದಿನ ನನಗ್ ಸಿಕ್ಬಿಡ್ತು. ನನ್ ಜನ್ಮ ಜನ್ಮದ ಪುಣ್ಯದ ಪ್ರಭಾವ, ನಿಮ್ಮ ಸೀಮಾತೀತವಾಗಿರುವಂತ ಕಾರುಣ್ಯ, ನಾನಿದ್ದಲ್ಲೇ ನೀವು ಬಂದ್ಬಿಟ್ಟು ದರ್ಶನ ಕೊಟ್ಬಿಟ್ರಲ್ಲ, ನಿಮ್ ದರ್ಶನದಿಂದ ನಾನು ಉದ್ಧಾರ ಆಗ್ಬಿಟ್ಟೆ ಅಂತ ಹೇಳ್ತಾನೆ. ಭಾಗಣ್ಣನ ಕಣ್ಣಿಂದ ಧಾರೆ ಧಾರೆಯಾಗಿ ನೀರ್ ಹರಿಯಕ್ ಶುರುವಾಗುತ್ತೆ. ಭಾವೋದ್ವೇಗ ಸ್ವಲ್ಪ ಕಡಿಮೆ ಆಗ್ಲಿ ಅಂತನೋ ಅಥವಾ ಪಾದನ ನೇರವಾಗಿ ಸ್ಪರ್ಶ ಮಾಡ್ತಾ ಇದ್ದಾರಲ್ಲ ಭಾಗಣ್ಣ, ಅವ್ರಿಗ ಆ ಯೋಗ್ಯತೆ ಇದೆ ಅಂತಾನೋ ವಿಜಯದಾಸರು ನಗ್ತಾ ಹಾಗೆ ನಿಂತಿದ್ರಂತೆ. ತಿಮ್ಮಣ್ಣಯ್ಯ ಅವ್ರಿಗೆ ಆಶ್ಚರ್ಯ. ಭಾಗಣ್ಣ ಎಂತ ವ್ಯಕ್ತಿ ಅಂತ ತಿಮ್ಮಣ್ಣಯ್ಯ ಅವ್ರಿಗೆ ಗೊತ್ತು. ಇಂಥ ಸಮಯ ಸಿಕ್ಕಿದ್ರೆ ಭಾಗಣ್ಣ ಎಷ್ಟು ಖುಷಿ ಪಡ್ಬೇಡ ಅಲ್ವಾ. ಆದ್ರೆ ವಿಜಯದಾಸರು ಹಾಗೆ ತುಂಬಾ ಹೊತ್ತು ನಿಂತ್ಕೊಂಡಿದ್ದೇ ತಿಮ್ಮಣ್ಣಯ್ಯ ಅವ್ರಿಗೆ ಆಶ್ಚರ್ಯ ಅಂತೆ. ಪಾದ ಗಟ್ಟಿ ಹಿಡ್ಕೊಂಡು ಭಾಗಣ್ಣ ಪ್ರಾರ್ಥನೆ ಮಾಡ್ತಾ ಇದ್ರೆ ವಿಜಯದಾಸರು ತುಂಬಾ ದಿನದಿಂದ ಹುಡುಕ್ತಾ ಇದ್ರೆ ಆ ವಸ್ತು ಸಿಕ್ಕಿದ್ರೆ ಹೇಗಾಗತ್ತೆ ಆ ರೀತಿ ತೃಪ್ತಿ ಕಾಣಿಸ್ತಾ ಇತ್ತಂತೆ ವಿಜಯದಾಸರ ಹತ್ರ. ಅಂದ್ರೆ ಭಾಗಣ್ಣ ಮಾತ್ರ ಅಲ್ಲ ಗುರು ಹುಡುಕ್ತಾ ಇರೋದು, ಗುರು ಕೂಡ ಶಿಷ್ಯನ್ಗೆ ಹುಡುಕ್ತಾ ಇರ್ತಾರೆ. ಒಳ್ಳೆ ಶಿಷ್ಯ, ನನ್ನ ಶಿಷ್ಯ ಎಲ್ಲವನು ಎಲ್ಲವನು ಅಂತ ಗುರು ಹುಡುಕ್ತಾ ಇರ್ತಾರೆ ಆಯ್ತಾ. ಆ ಲೆವೆಲಲ್ಲಿ ಆ ಭಾವನ ವಿಜಯದಾಸರು ಮುಖದಲ್ಲಿ ತಿಮ್ಮಣ್ಣಯ್ಯ ಅವರು ಗಮನಿಸ್ತಾರಂತೆ. ಸ್ವಲ್ಪ ಹೊತ್ತಾದ್ಮೇಲೆ ವಿಜಯದಾಸರೇ ಭಾಗಣ್ಣಂದು ಎರಡೂ ರಟ್ಟೆ ಹಿಡ್ಕೊಂಡು ಭುಜಗಳನ್ನ ಹಿಡ್ಕೊಂಡು ಮೇಲೆ ಕೆತ್ತಿ, ಏಳ್ ಭಾಗಣ್ಣ, ನನ್ನ ಗುರು ಪುರಂದರದಾಸರು ನಮಗೆ ಒಪ್ಸಿರೋ ಮಹಾಕಾರ್ಯದ ಬಗ್ಗೆ ಏನ್ ಕೊಟ್ಟಿದ್ದಾರೆ, ಏನು ಮಹಾಕಾರ್ಯ ಅದು. ಪುರಂದರದಾಸರು 4,75,000 ಹಾಡುಗಳನ್ನ ಬರ್ತಿರ್ತಾರೆ. 4,75,000, ದ ರಿಮೈನಿಂಗ್ 25,000 ಮಧ್ವಪತಿ ಆಯ್ತಾ, ಪುರಂದರದಾಸರ ಮಗ ಹುಟ್ಟಿರ್ತಾರಲ್ಲ ವಿಜಯದಾಸರು ಹಿಂದಿನ ಜನ್ಮದಲ್ಲಿ, ನೀನ್ ಬರೀಬೇಕು ಮುಂದಿನ ಜನ್ಮದಲ್ಲಿ ಅಂತ ಹೇಳಿರ್ತಾರೆ. ಮತ್ತೆ ಎಲ್ಲ ಕಡೆ ಈ ದಾಸ ಸಾಹಿತ್ಯ ಅನ್ನುವಂಥದ್ದನ್ನ ಹರಡಬೇಕು ಅಲ್ವಾ, ಅದಕ್ಕೇನೆ ನನಗ್ ನೀನ್ ಸಾಥ್ ಕೊಡ್ಬೇಕು ಅಂತ ಹೇಳ್ತಾರೆ ಭಾಗಣ್ಣಂಗೆ. ನಿಮ್ಮಂಥವರಿಂದ ಲೋಕ ಬೆಳಕನ್ ಪಡೆಯುತ್ತೆ, ನಿಮ್ಮಂತ ಬೆಳಕ್ ಪಡೆದಿರೋರು ನೀವು ಒಳ್ಳೆ ಪ್ರಕಾಶ ಆಗ್ತೀರಾ. ನೀವು ಸಾಧನಾ ಜೀವಿಗೆ ಗುರು ಸಿಕ್ಕೋದು ಎಷ್ಟು ಭಾಗ್ಯನೋ, ಗುರುಗೆ ಉತ್ತಮ ಶಿಕ್ಷೆ ಸಿಕ್ಕೋದು ಕೂಡ ಅಷ್ಟೇ ಭಾಗ್ಯ. ಏಳ್ ಭಾಗಣ್ಣ ಅಂತ ಹೇಳಿ ಒಂದ್ ಕಡೆ ಕೂಡಿಸ್ಕೋತಾರಂತೆ. ತಿಮ್ಮಣ್ಣಯ್ಯ ಅವರು ಬಿಂಬ ದರ್ಶನಕ್ಕೆ ಪ್ರಾರ್ಥನೆ ಮಾಡ್ತಾ ಇರ್ತಾರಲ್ವಾ, ಪಾಪ ಎಷ್ಟು ಭಾಗಣ್ಣ ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ. ತಿಮ್ಮಣ್ಣಯ್ಯ ಅವರು ತುಂಬಾ ವರ್ಷದಿಂದ ನೋಡ್ತಾ ಇರ್ತಾರೆ ವಿಜಯದಾಸರನ್ನ. ತಿಮ್ಮಣ್ಣಯ್ಯ ಅವರು ನನಗ್ ಬಿಂಬ ದರ್ಶನ ಮಾಡಿಸಿ ಅಂದಾಗ್ಲೆಲ್ಲ ಕಾಯಿರಿ ಕಾಯಿರಿ ಅಂತ ಹೇಳ್ತಾ ಇದ್ರು ಅಂತ ಭಾಗಣ್ಣಂಗ್ ಗೊತ್ತಿತ್ತು ಅಲ್ವಾ, ಅವ್ರಿಗೆ ಡಿಲೇ ಮಾಡಿಸ್ತಾ ಇದ್ರು. ಆದ್ರೆ ನನ್ನನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡೋದಿಕ್ಕೆ ಒಪ್ಪುಬಿಟ್ರಲ್ಲ ವಿಜಯದಾಸರು, ಪೂರ್ವ ಜನ್ಮದ ಪುಣ್ಯ ಅಂತ ಅವ್ರಿಗೆ ಅನ್ನಸ್ದೇ ಇರ್ಲಿಲ್ವಂತೆ. ಇದಕ್ಕೆ ರಿಲೆವೆಂಟ್ ಆಗಿ ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ವಿಜಯದಾಸರು ಇದ್ರಲ್ಲಿ ತಿಮ್ಮಣ್ಣಯ್ಯ ಅವರಿಗೆ ವಿಜಯದಾಸರು ದೀಕ್ಷೆ ಕೊಡ್ಲಿಲ್ಲ. ಯಾಕೆ ಅಂತಂದ್ರೆ ಹಿಂದೆ ಪಂಗನಾಮ ತಿಮ್ಮಣ್ಣದಾಸರು ಅಂತ ಆಯ್ತಾ ಬೇಲೂರಲ್ಲಿ, ಬೇಲೂರು ಪಂಗನಾಮ ತಿಮ್ಮಣ್ಣದಾಸರು ಅಂತ
ಅವರಿದ್ರು. ಅವರಿದ್ದಾಗ ಏನಾಯ್ತು, ಅವರು ಬೇಲೂರು ವೈಕುಂಠದಾಸರು ಅಂತ ಕೂಡ ಕರೀತಾರೆ ಅವ್ರನ್ನ. ಬೇಲೂರು ವೈಕುಂಠದಾಸರು ಅವ್ರ ಹೆಸರು, ಆಯ್ತಾ. ಪಂಗನಾಮ ತಿಮ್ಮಣ್ಣ, ಪಂಗನಾಮ ತಿಮ್ಮಣ್ಣ ಅಂತ ವಿಜಯದಾಸರು ಕರೆಯೋದು. ಯಾಕಂದ್ರೆ ಬೇಲೂರು ವೈಕುಂಠದಾಸರ ನೆಕ್ಸ್ಟ್ ಜನ್ಮದಲ್ಲಿ ಬೇಲೂರು ವೈಕುಂಠದಾಸರು ಏನಾಗ್ತಾರೆ, ದಿವಾನ್ ತಿಮ್ಮಣ್ಣಯ್ಯನವರಾಗಿ ಹುಟ್ಟುತ್ತಾರೆ. ಅದಕ್ಕೇನೆ ವಿಜಯದಾಸರು ಅವ್ರನ್ನ ಯಾವಾಗ್ಲೂ ಹಾಸ್ಯಕ್ಕೆ ಪಂಗನಾಮದ ತಿಮ್ಮಣ್ಣಯ್ಯ, ಪಂಗನಾಮದ ತಿಮ್ಮಣ್ಣಯ್ಯ ಅಂತ ಕರಿತಾ ಇದ್ರು, ಆಯ್ತಾ. ಬೇಲೂರು ವೈಕುಂಠದಾಸರು ಶ್ರೀ ವೈಷ್ಣವರು, ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು, ಆಯ್ತು. ಅದಕ್ಕೆ ಅವರು ಇದ್ದಾಗ ಏನಾಗ್ತಾ ಇತ್ತು, ಬೇಲೂರು ಚೆನ್ನಕೇಶವನ ಆರಾಧನೆ ಮಾಡ್ಕೊಂಡಿರ್ತಾ ಇದ್ರು ಅವರು. ಒಬ್ರು ದಂಪತಿಗಳು ಬರ್ತಾರಂತೆ ಒಂದ್ಸರಿ ಅವ್ರ ಹತ್ರ. ಮಕ್ಕಳಿಲ್ಲ, ಏನಾದ್ರೂ ಮಾಡಿ ನಮಗ್ ಅನುಗ್ರಹ ಮಾಡಿ ಅಂತ ಅವರು ತುಂಬಾ ಕೇಳ್ಕೊತಾರೆ. ಇವರು ಬೇಲೂರು ವೈಕುಂಠದಾಸರು ಏನ್ ಮಾಡ್ತಾರೆ, ಆಯ್ತು ಒಂದ್ ಕೆಲ್ಸ ಮಾಡಿ, ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ನಾನು ಭಗವಂತನ ಕೇಳ್ತೀನಿ, ನೀವು ಸಂಜೆ ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಒಂದು ಹಣ್ಣನ್ನ ಎತ್ತಿಟ್ಟಿರ್ತಾರಂತೆ. ಆ ಹಣ್ಣನ್ನ ಸಂಜೆ ಬನ್ನಿ ಅಂತ ಹೇಳ್ತಾರೆ. ಸಂಜೆ ಬಿಟ್ಟು 2 days ಆದ್ರೂ ಕೂಡ ಬರೋದೇ ಇಲ್ಲ ಅವರು, ಆಯ್ತಾ. ಇವ್ರೇನ್ ಮಾಡ್ತಾರೆ, ಪಾಪ ಬಂದೇ ಇಲ್ಲ ಅನ್ಬಿಟ್ಟು ಮನೆಗೆ ಎತ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಒಬ್ಳು ಕೆಲಸದವಳು ಇರ್ತಾಳೆ, ಮನೆ ಪಕ್ಕದಲ್ಲೇನೆ ಮನೆ ಕೊಟ್ಟಿರ್ತಾರೆ ಅವ್ರಿಗೆ. ಆ ಕೆಲಸದವಳು ಇರ್ತಾಳೆ, ಗಂಡ ತೀರ್ ಹೋಗ್ಬಿಟ್ಟಿರ್ತಾರೆ ಅವಳಿಗೆ, ಗಂಡ ಇರಲ್ಲ. ಆದ್ರೆ ಪಾಪ ಅವಳಿಗೆ ಮಕ್ಕಳು ಇರಲ್ಲ. ಅವಳು ಆಯ್ತು, ಇವ್ರೇನ್ ಮಾಡ್ತಾರೆ, ಆ ಕೆಲಸದವಳಿಗೆ ಗೊತ್ತಿರುತ್ತೆ ವಿಚಾರ, ಈ ತರ ಬಂದಿದ್ದು ದಂಪತಿಗಳು ಮಕ್ಕಳು ಬೇಕು ಅಂತ ಕೇಳಿದ್ದು. ಅವ್ರಿಗೆ ಹಣ್ಣನ್ನ ಮಂತ್ರ ಮಾಡಿ ಇಟ್ಟಿರ್ತಾರೆ ಇವರು ಬೇಲೂರು ವೈಕುಂಠದಾಸರು. ಇದೆಲ್ಲ ಗೊತ್ತಿರುತ್ತೆ ವಿಚಾರ. ಆಮೇಲೆ ಏನ್ ಮಾಡ್ತಾರೆ, ಒಬ್ರು ಬ್ರಾಹ್ಮಣ ಸ್ತ್ರೀ ಪಕ್ಕದ ಮನೆ, ಅವ್ರದೆಲ್ಲ ಅಗ್ರಹಾರ ಅಲ್ವಾ, ಅಲ್ಲಿ ಒಬ್ಳು ಸ್ತ್ರೀ ಇರ್ತಾರೆ. ಅವಳಿಗೆ ಏನು ಪಾಪ ನ್ಯೂಸ್ ಹೇಳಿರಲ್ಲ ಇವರು. ಅವ್ರೇನಂತಾರೆ, ನೋಡಪ್ಪ ನೀನು, ಅವಳಿಗೆ ಮನೆ ಗೊತ್ತಿರಲ್ಲ, ದಂಪತಿಗಳ ಮನೆ. ಅದಕ್ಕೆ ಅವ್ರೇನಂತಾರೆ, ಈ ಕೆಲಸದವಳಿಗೆ ಗೊತ್ತಿರುತ್ತೆ. ಅದಕ್ಕೆ ಅವ್ರೇನ್ ಕೆಲಸದವ್ರನ್ನ ಕರೆದ್ಬಿಟ್ಟು ಹೇಳ್ತಾರಂತೆ, ನೋಡಮ್ಮ ನೀನು ಈ ಮುತ್ತೈದೆಗೆ ಆ ದಂಪತಿಗಳ ಮನೆ ತೋರ್ಸು ಅಂತ ಹೇಳಿ ಆ ಮುತ್ತೈದೆ ಕೈಯಲ್ಲಿ ಆ ಹಣ್ಣನ್ನ ಕೊಡ್ತಾರೆ. ಬ್ರಾಹ್ಮಣ ಮುತ್ತೈದೆ ಕೈಯಲ್ಲಿ ಹಣ್ಣನ್ನು ಕೊಡ್ತಾರೆ. ಕೆಲಸದವಳಿಗೆ ರೂಟ್ ತೋರ್ಸು ಅಂತ ಹೇಳ್ತಾರೆ. ಕೆಲಸದವಳಿಗೆ ನ್ಯೂಸ್ ಗೊತ್ತಿರುತ್ತಲ್ವಾ, ಆ ಹಣ್ಣನ್ನೇನಾದ್ರೂ ಆ ತಾಯಿ ತಿಂದ್ರೆ, ಅಂದ್ರೆ ಆ ದಂಪತಿಗಳಲ್ಲಿ ಆ ಹೆಂಗಸು ತಿಂದ್ಲು ಅಂದ್ರೆ ಅವಳು ಗರ್ಭಿಣಿಯಾಗಿ ಮಗು ಹಡಿತಾಳೆ. ಇವಳಗ್ ಪಾಪ ಗಂಡ ಇಲ್ಲ, ಮಕ್ಕಳಿಲ್ಲ. ಇವಳಿಗೇನ್ ಅನ್ಸುತ್ತೆ, ನನಗೂ ವಯಸ್ಸಾದ್ಮೇಲೆ ಯಾರಾದ್ರೂ ನೋಡ್ಕೊಳೋರ್ ಬೇಕಲ್ವಾ. ಅವಳಿಗೆ ತುಂಬಾ ನಂಬಿಕೆ ಯಾರ ಮೇಲೆ, ಬೇಲೂರು ವೈಕುಂಠದಾಸರ ಮೇಲೆ. ಅದಕ್ಕೆ ಅವಳೇನ್ ಮಾಡ್ತಾಳಂತೆ, ಅಮ್ಮ ಮನೆ ತುಂಬಾ ದೂರ ಇದೆ, ನೀವ್ ಯಾಕೆ ಅಷ್ಟು ದೂರ ಬಿಸಿಲಲ್ಲಿ ನಡ್ಕೊಂಡ್ ಬರ್ತೀರಾ, ನಾನೇ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ಬಿಡಿ, ಪರವಾಗಿಲ್ಲ ಕೊಡಿ, ನೀವು ಹೋಗಿ ವಾಪಸ್ ಹೋಗಿ, ದಾಸರು ಕೇಳಿದ್ರೆ ಕೊಟ್ಟಾಯ್ತು ಅಂತ ಹೇಳ್ಬಿಡಿ ಅಂತ ಹೇಳ್ತಾಳಂತೆ. ಈ ಪುಣ್ಯಾತೀತಿಗ್ ಪಾಪ ಏನೂ ಗೊತ್ತಿಲ್ಲ. ಆ ಮುತ್ತೈದೆ ಪಾಪ ಹೊಟ್ಟೋಗ್ತಾಳೆ ವಾಪಸ್ಸು, ಆಯ್ತು ಸದ್ಯ ಕೆಲ್ಸ ಕಡಿಮೆ ಆಯ್ತು ನನಗೆ ಅಂತ. ಇವಳೇ ಏನ್ ಮಾಡ್ತಾಳೆ, ಕೆಲಸದವಳು ಹಣ್ಣನ್ನ ತಿಂದು ಬಿಡ್ತಾಳೆ, ಆಯ್ತಾ. ಆಮೇಲೆ ದಾಸರಿಗೆ ಸಿಗ್ತಾರೆ ಆ ಬ್ರಾಹ್ಮಣ ಮುತ್ತೈದೆ. ಅವಳಂತಾಳಂತೆ, ಇಲ್ಲ ಕೊಟ್ಟು ಬಂದ್ಬಿಟ್ಟೆ ಅಂತ. ಮಾರನೇ ದಿನ ಈ ದಂಪತಿಗಳು ಬರ್ತಾರಂತೆ ದೇವಸ್ಥಾನಕ್ಕೆ ಹುಡ್ಕೊಂಡು. ಇವ್ರು ಹೇಳ್ತಾರಂತೆ, ನೆನ್ನೆ ಹಣ್ಣು ಕೊಟ್ನಲ್ಲ ತಿಂದ್ರ ನೀವು ಅಂತ. ಯಾವ ಹಣ್ಣು, ನಮ್ಗೆ ಯಾರು ಹಣ್ಣೆ ತಂದು ಕೊಡ್ಲಿಲ್ವಲ್ಲ ಅಂತ. ಇವರು ಧ್ಯಾನಸ್ಥರಾಗ್ತಾರೆ, ಎಲ್ಲ ಗೊತ್ತಾಗೋಗುತ್ತೆ. ಯಾಕಂದ್ರೆ ಅಪರೋಕ್ಷ ಜ್ಞಾನಿಗಳಲ್ವಾ ಅವರು, ಎಲ್ಲ ಗೊತ್ತಾಗ್ಬಿಡತ್ತೆ. ಓ ಹಾಗಾದ್ರೆ ಹಣ್ಣನ್ನ ಕೆಲಸದವಳು ತಿಂದಿದ್ದಾಳೆ, ಭಗವಂತನ್ ಚಿತ್ತ ಇರೋದೇ ಹಂಗೇನೋ ಅನ್ಬಿಟ್ಟು ಸುಮ್ನಾಗ್ಬಿಡ್ತಾರೆ. ಆ ಕೆಲಸದವಳು ತಿಂತಾಳಲ್ವಾ ಹಣ್ಣನ್ನ, ಗರ್ಭಿಣಿ ಆಗ್ತಾಳೆ. ಓವರ್ ಎ ಪೀರಿಯಡ್ ಆಫ್ 9 months ಒಂದು ಗಂಡು ಮಗು ಹುಟ್ಟುತ್ತೆ, ಆಯ್ತಾ. ಆದ್ರೆ ಊರವರೆಲ್ಲ ಏನ್ ಮಾತಾಡ್ಕೋತಾರೆ, ಗಂಡ ತೀರೋಗಿದ್ದಾನೆ, ಇವಳಿಗೆ ನೋಡಿದ್ರೆ ಮಗು ಹುಟ್ಟಿದೆ ಅಂತ ಹೇಳಿ ಎಲ್ರು ಪಾಪ ತುಂಬಾ ಕೆಟ್ಟದಾಗಿ ಮಾತಾಡಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವ್ರೇನ್ ತಲೆ ಕೆಡಿಸ್ಕೊಳೋದಿಲ್ಲ, ಯಾಕಂದ್ರೆ ಭಗವಂತನ ಇಚ್ಛೆ ಯಾರು ಗೊತ್ತು. ಆ ಮಗುನ ಸಾಕೋತಾರೆ ಇವ್ರು, ಯಾಕಂದ್ರೆ ಯಾರು ಇರಲ್ವಲ್ಲ, ಅದಕ್ಕೆ ಅಪ್ಪ ಇರಲ್ವಲ್ಲ. ಆ ಮಗು ತುಂಬಾ ಪ್ರೀತಿ ಪಾತ್ರ ಆಗುತ್ತೆ ಯಾರಿಗೆ, ಬೇಲೂರು ವೈಕುಂಠದಾಸರಿಗೆ. ಯಾಕಂದ್ರೆ ಅವ್ರಿಗೆಲ್ಲ ಮಕ್ಕಳಿರಲ್ಲ. ಆ ಮಗು ಏನ್ ಬೇಲೂರ ವೈಕುಂಠದಾಸರು ಮುಂದೆ ಏನಾಗ್ತಾರೆ, ಪಂಗನಾಮದ ತಿಮ್ಮಣ್ಣಯ್ಯ ಅವ್ರಾಗ್ತಾರೆ, ಆಯ್ತಾ. ಆಮೇಲೆ ಆ ಮಗು ಏನಾಗತ್ತೆ, ಮುಂದೆ ಅವರೇನೆ ಇದಾಗೋದು. ನೆಕ್ಸ್ಟ್ ಇನ್ನೊಬ್ಬ, ಅದು ಇವ್ರದ್ದು ವಿಜಯದಾಸರದ್ದು ಕವಚ ಎಲ್ಲ ಬರೆದಿದ್ದಾರೆ ಅವರು, ಕಲ್ಲೂರು ಸುಬ್ಬಣ್ಣಾಚಾರ್ಯರು, ಕರೆಕ್ಟ್, ಕಲ್ಲೂರು ಸುಬ್ಬಣ್ಣಾಚಾರ್ಯರು. ಹಾಗಾಗಿ ಏನ್ ಮಾಡ್ತಾರೆ, ಕಲ್ಲೂರು ಸುಬ್ಬಣ್ಣಾಚಾರ್ಯರು ಕೂಡ ನಮಗೆ ಅಂಕಿತ ಬೇಕು ಅಂತ ಕೇಳ್ತಾರೆ ಮುಂದೆ. ಕಲ್ಲೂರು ಸುಬ್ಬಣ್ಣಾಚಾರ್ಯರ ಅಂಕಿತ ಬೇಕು ಅಂತ ಕೇಳಿದಾಗ ಏನ್ ಮಾಡ್ತಾರೆ, ವಿಜಯದಾಸರು ಅಂಕಿತ ಕೊಡಲ್ವಂತೆ ಅವ್ರಿಗೆ. ವಿಜಯದಾಸರು ಏನ್ ಮಾಡ್ತಾರೆ, ಅವ್ರನ್ನ ತಿಮ್ಮಣ್ಣಯ್ಯ ಅವ್ರ ಹತ್ರ ಕೊಟ್ಟು ಕಳಿಸ್ತಾರೆ. ಯಾಕೆ, ತಿಮ್ಮಣ್ಣಯ್ಯ ಅವರು ಹಿಂದಿನ ಜನ್ಮದಲ್ಲಿ ಸಾಕು ತಂದೆ ಆಗಿದ್ದವರು. ಆ ಕಲ್ಲೂರು ಸುಬ್ಬಣ್ಣಾಚಾರ್ಯ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ, ಕೆಲಸದವ್ರ ಮಗ ಆಗಿದ್ದ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ವಿಜಯದಾಸರು ಗೊತ್ತಿತ್ತು ಇದೆಲ್ಲ ಸ್ಟೋರಿ.
ಹಾಗಾಗಿ ಅವ್ರೇನ್ ಮಾಡ್ತಾರೆ, ಕರೆಕ್ಟ್ ಆಗಿ ತಿಮ್ಮಣ್ಣಯ್ಯ ಅವ್ರ ಹತ್ರನೇ ಕಳಿಸ್ತಾರೆ ಹೊರತು ವಿಜಯದಾಸರು ಡೈರೆಕ್ಟ್ ಆಗಿ ಅಂಕಿತ ಕೊಡೋದಿಲ್ಲ. ಹಾಗೆ ಯಾವಾಗ ಅಂಕಿತ ಕೊಡಬೇಕು, ಹೇಗೆ ಅಂಕಿತ ಕೊಡಬೇಕು, ಕಾಲ ಪಕ್ವ ಆಗಿದ್ಯಾ ಆಗಿಲ್ವಾ, ಇದೆಲ್ಲ ಗುರುಗಳಿಗೆ ಗೊತ್ತಿರುತ್ತೆ, ಶಿಷ್ಯರಿಗಲ್ಲ. ಈ ರೀತಿ ಅಂದ್ರೆ ತಿಮ್ಮಣ್ಣಯ್ಯ ಅವರು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದಾರೆ ವಿಜಯದಾಸರನ್ನ, ಅವ್ರಿಗೆ ಇನ್ನ ಕೊಟ್ಟಿಲ್ಲ ಅಂಕಿತ. ಆದ್ರೆ ಭಾಗಣ್ಣಂಗೆ ಇಮಿಡಿಯೇಟ್ ಆಗಿ ಅವ್ರೇನ್ ಮಾಡ್ತಾರೆ, ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಅನ್ನೋದು ಭಾಗಣ್ಣಂಗೆ ತುಂಬಾ ಆಶ್ಚರ್ಯ ಅಂತ ಅನ್ಸುತ್ತಂತೆ. ಆಗ ಇವ್ರು ಹೇಳ್ತಾರೆ, ಭಾಗಣ್ಣ ಅವರು, ಕಾಶಿ ಯಾತ್ರೆ ಉದ್ದಕ್ಕೂ ನಿಮ್ ಕೀರ್ತಿ ಕೇಳಿಸ್ತಾ ಇತ್ತು, ನಿಮ್ ಸುಳಾದಿಗಳೆಲ್ಲ ಅಲ್ಲಲ್ಲಿ ಪ್ರಚಾರ ಆಗ್ತಾ ಇತ್ತು, ನಿಮ್ ಅಂಕಿತ ವಿಜಯ ವಿಠಲ ಅನ್ನೋ ಶಬ್ದ ಕಿವಿಗ್ ಬಿದ್ದ ತಕ್ಷಣ ಅದ್ಯಾಕೋ ತುಂಬಾ ಆನಂದ ಆಗ್ತಾ ಇತ್ತು. ಆ ಸರ್ವೋತ್ತಮನಾಗಿರುವಂತ ವಿಜಯ ವಿಠಲ ಅಲ್ವಾ ನನ್ನಲ್ಲಿ ಯಾವ ರೂಪದಲ್ಲಿದ್ದಾನೆ, ಬಿಂಬ ರೂಪದಲ್ಲಿ ಅನ್ನೋದು ನೀವು ನಿಮ್ ದರ್ಶನ ಆಗೋ ತನಕ ಮನಸ್ಸು ಶಾಂತಿ ಪಡಿತಾ ಇರ್ಲಿಲ್ಲ. ಭಾಗಣ್ಣ ಪ್ರಶ್ನೆ ಮೇಲ್ ಪ್ರಶ್ನೆ ಹಾಕ್ಬಿಡ್ತಾನಂತೆ, ಆಯ್ತಾ. ಅದಕ್ಕೆ ವಿಜಯದಾಸರು ಉತ್ತರ ಕೊಡಲ್ವಂತೆ, ಅವ್ರ ಪ್ರಶ್ನೆ ಹಾಕಕ್ ಶುರು ಮಾಡ್ತಾರಂತೆ. ಯಾರಾದ್ರೂ ನಿನ್ ಮುಂದೆ ಕೂತ್ಕೊಂಡು ಪ್ರಶ್ನೆನ್ ಕೇಳಿದ್ರೆ ಅವ್ರ ಹಿಂದಿಂದು ಮುಂದಿಂದು ಎಲ್ಲ ನಿನಗ್ ಗೊತ್ತಾಗ್ತಾ ಇತ್ತಲ್ವಾ, ಆದ್ರೆ ನಿಂದೇ ನಿನಗ್ ಗೊತ್ತಿಲ್ವಾ ಹಂಗಾದ್ರೆ ಅಂತ ಕೇಳ್ತಾರಂತೆ. ಅಂದ್ರೆ ಅದು ಕರೆಕ್ಟ್ ಅಲ್ಲ, ಯಾಕಂದ್ರೆ ಬೇರೆಯವ್ರಿಗೆಲ್ಲ ಭವಿಷ್ಯ ಹೇಳ್ತಾ ಇದ್ದ, ಭಾಗಣ್ಣನ್ ಭವಿಷ್ಯ ಏನು, ಭಾಗಣ್ಣನೇ ಹಾಕ್ಬೋದಾಗಿತ್ತಲ್ಲ ಕವಡೆ, ನನ್ ಗುರು ನನಗೆ ಯಾವಾಗ ಸಿಗ್ತಾರೆ, ಯಾರ್ ನನ್ ಗುರು ಅಂತೆಲ್ಲ ಭಾಗಣ್ಣ ಯೋಚನೆ ಮಾಡ್ಬೋದಾಗಿತ್ತಲ್ವಾ. ಭಾಗಣ್ಣನ್ ಫ್ಯೂಚರ್ನ ಯೋಚನೆ ಮಾಡಿದ್ರೆ ವಿಜಯದಾಸರು ಕಾಣಿಸ್ಕೊತಾ ಇದ್ರು ಭಾಗಣ್ಣಂಗೆ. ನಿಂದೇ ನಿನ್ಗೆ ಯಾಕೋ ಗೊತ್ತಾಗ್ಲಿಲ್ಲ ಅಂತ ಕೇಳ್ತಾರಂತೆ. ಯಾರಾದ್ರೂ ಕಳ್ದೋಗಿರೋ ವಸ್ತುನ ಹುಡುಕೊಡಿ ಅಂತ ನಿನ್ನ ಹತ್ರ ಬಂದ್ರೆ ಅದು ಇಂಥ ಕಡೆನೇ ಇದೆ ಅಂತ ನೀನ್ ಹೇಳೋಷ್ಟ್ರ ಮಟ್ಟಿಗೆ ಎಕ್ಸ್ಪರ್ಟ್ ಆಗಿದ್ದೆ ನೀನು, ಆದ್ರೆ ನೀನು ಮನಸ್ಸಿನ ಶಾಂತಿ ಕಳ್ಕೊಂಡೆ ಅಂತ ಹೇಳ್ತಾ ಇದೆಯಲ್ಲ, ಆ ಶಾಂತಿ ಮತ್ತೆ ಯಾವಾಗ ಸಿಕ್ಕುತ್ತೆ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ವಾ ಹಂಗಾದ್ರೆ ಅಂತ ವಿಜಯದಾಸರು ಕೇಳ್ತಾರಂತೆ. ನೀನು ಉಪಾಸನೆ ಮಾಡ್ಬೇಕಾದ್ರೆ ದೇವಾನು ದೇವತೆಗಳು ನಿನಗೆ ದರ್ಶನ ಕೊಡ್ತಿದ್ರಲ್ಲೋ, ಆ ದೇವಾನು ದೇವತೆಗಳ ಒಳಗಡೆ ಅವ್ರನ್ನ ನಿಯಂತ್ರಣ ಮಾಡುವಂತ ಮೂಲ ಮೂರ್ತಿ ಅವ್ರು ಯಾಕೋ ನಿನಗ್ ಕಾಣಿಸ್ಲಿಲ್ಲ ಅಂತ ಹೇಳ್ತಾರಂತೆ. ಈ ಪ್ರಶ್ನೆಗೆಲ್ಲ ಉತ್ತರ ಸಿಗ್ದಂಗೆ ತಬ್ಬಿಬ್ಬಾಗ್ಬಿಟ್ಟಿದ್ದೆ ಅಲ್ಲ ನೀನು ಅಂತ ವಿಜಯದಾಸರು ನಗ್ತಾ ಇದ್ರೆ ಭಾಗಣ್ಣಂಗೆ ತುಂಬಾ ಸರ್ಪ್ರೈಸ್ ಆಗೋಗ್ತಾನಂತೆ. ಭಾಗಣ್ಣ ಕೇಳಬೇಕು ಅನ್ನೋ ಪ್ರಶ್ನೆನ ವಿಜಯದಾಸರೇ ಹೇಗೆ ಹೇಳ್ಬಿಟ್ರಲ್ಲಪ್ಪ ಅಂತ ಅವನಿಗೆ ಆಶ್ಚರ್ಯ ಆಗೋಯ್ತಂತೆ. ಬೇರೆಯವ್ರ ಭವಿಷ್ಯ ಕಾಣಿಸ್ತಾ ಇತ್ತು ಭಾಗಣ್ಣಂಗೆ, ಬೇರೆಯವರು ಮನ್ಸಲ್ಲಿ ಏನ್ ತಳಮಳ ಇತ್ತು ಅನ್ನೋದನ್ನು ಭಾಗಣ್ಣ ಗೆಸ್ ಮಾಡ್ತಾ ಇದ್ದ. ಆದ್ರೆ ಬೇರೆಯವ್ರ ಬುದ್ಧಿ ಒಳಗಡೆ, ಬೇರೆಯವ್ರ ಹೃದಯದೊಳಗಡೆ ಹೋಗಿ ಅಲ್ಲಿ ಹೇಳೋ ಅಂತ ವಿಜಯದಾಸರದು ಅತೀಂದ್ರಿಯ ಶಕ್ತಿ ಇದೆಯಲ್ಲ, ಅದನ್ನ ನೋಡಿ ಭಾಗಣ್ಣಂಗೆ ಆಶ್ಚರ್ಯ ಆಗೋದು ಇಟ್ ಇಸ್ ವ್ಯಾಲಿಡ್, ನ್ಯಾಯನೇ. ಪ್ರಶ್ನೆಗಳಿಗೆ ಉತ್ತರನ ನಾನ್ ಕೊಡ್ಬೇಕಾಗಿಲ್ಲ, ಮುಂದೆ ನಿನಗೇ ಸಿಕ್ಕತ್ತೆ ಅಂತ ವಿಜಯದಾಸರು ಹೇಳ್ತಾರಂತೆ. ಬಿಂಬ ದರ್ಶನ ಮಾಡಬೇಕು ಮಾಡಬೇಕು ಅಂತ ನೀನು ಇಷ್ಟಪಡ್ತಾ ಇದೆಯಲ್ಲ, ಈಗ ಕಾಲ ಪಕ್ವ ಆಗಿದೆ. ನನ್ನ ಬಿಂಬಮೂರ್ತಿ ವಿಜಯ ವಿಠಲ ಅಂದ್ರೆ ವಿಜಯದಾಸರ ಬಿಂಬಮೂರ್ತಿ ವಿಜಯ ವಿಠಲ, ಅವನು ಅನುಗ್ರಹ ಮಾಡಿದಾನೆ, ಗಾಯತ್ರಿ ಮಂತ್ರ ಸಿದ್ಧಿಯಾಗಿದೆಯಲ್ಲ ನಿನಗೆ. ಇನ್ನು ಉಪಾಸನೆ ಯಾವ ರೀತಿ ಮಾಡಬೇಕು, ಬಿಂಬಮೂರ್ತಿನ ಯಾವ ರೀತಿ ಉಪಾಸನೆ ಮಾಡಬೇಕು, ಅದೆಲ್ಲ ನಿನಗೇನಂತ ಕಷ್ಟ ಆಗಲ್ಲ. ವಯಸ್ಸು ಬೇರೆ ಇನ್ನ ಪುಟ್ಟದು ನಿನಗೆ, ಆಯ್ತಾ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟು ಸಿದ್ಧಿ ನಿನಗೆ ಸಿಕ್ಕೋದಿಕ್ಕೆ ನಿನ್ನ ಜೀವದ ಯೋಗ್ಯತೆ ಕಾರಣ. ಅದನ್ನ ನಾವು ಅಂಡರ್ಲೈನ್ ಮಾಡ್ಕೋಬೇಕು, ಜೀವದ ಯೋಗ್ಯತೆ, ಅದಕ್ಕೆ ತಕ್ಕನಂಗೆನೆ ಎಲ್ಲ ಆಗೋವಂಥದ್ದು. ಇನ್ನು ಮುಂದೆ ನಾನು ಏನ್ ಹೇಳ್ಕೊಡ್ತೀನೋ ಹಾಗೆ ನೀನು ಪೂಜೆಗಳನ್ನೆಲ್ಲ ಮಾಡು. ಮರದಲ್ಲೇ ಹಣ್ಣಾದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಆರ್ಟಿಫಿಷಿಯಲ್ ಆಗಿ ಅದನ್ನ ಕಿತ್ಬಿಟ್ಟು ಹುಲ್ಲಲ್ಲಿ ಇಟ್ಬಿಟ್ಟು ನಾವು ಹಣ್ಣು ಮಾಡಬಾರದು. ಮರದಲ್ಲೇ ಹಣ್ಣಾಯ್ತು ಅಂದ್ರೆ ಮಾವಿಂದು ತುಂಬಾ ಸಿಹಿಯಾಗಿರುತ್ತೆ, ಮಾವಾಗ್ಲಿ ಹಲ್ಸಾಗ್ಲಿ ಇದೆಲ್ಲ. ಅದು ಇವತ್ತು ಲೋಕಕ್ಕೆ ಸಿಕ್ಕೋ ಅಂತ ಕಾಲ ಬಂದಿದೆ ಅಂತ ಹೇಳಿ ಭಾಗಣ್ಣನ್ನ ಅವ್ರು ಎಲ್ಲಿ ಇಳ್ಕೊಂಡಿದ್ರಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ವಿಜಯದಾಸರು. ಹಾಗಾದ್ರೆ ಅಲ್ಲಿ ಭಾಗಣ್ಣನ್ ಜೊತೆ ಏನ್ ಮಾಡ್ತಾರೆ ವಿಜಯದಾಸರು ಅನ್ನುವಂಥದ್ದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು.